ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು 10ನೇ ದಿನ, ದಶಮಿ ಇವತ್ತು. ಸೊ ಪ್ರತಿ ವರ್ಷ ನಾವು ನಮ್ಮ ಮನೇಲಿ ಬೊಂಬೆ ಕೂಡಿಸ್ತೀವಿ. ಎಲ್ಲರನ್ನೂ ಕರೆದಿದ್ದೆ ಮನೆಗೆ, ಬಟ್ ಯಾರ್ಯಾರಿಗೆ ಬರೋಕ್ಕಾಗಿಲ್ಲ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನೇನು ಇಟ್ಟಿದ್ದೀವಿ, ಯಾಕೆ ಕೂರಿಸ್ತೀವಿ ಎಲ್ಲ ಹೇಳ್ತೀನಿ ಬನ್ನಿ. ಸೊ ಮೋಸ್ಟ್ ಆಫ್ ದ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಈ ಕಡೆ ಎಲ್ಲ ಬೊಂಬೆ ಕೂರಿಸಿ ಸೆಲೆಬ್ರೇಟ್ ಮಾಡ್ತಾರೆ ನವರಾತ್ರಿನ. ಕೋಲ್ಕತ್ತಾ ಆ ಕಡೆ ಎಲ್ಲ ಬೇರೆ ಥರ ಇರುತ್ತೆ ಸೆಲೆಬ್ರೇಷನ್ನು. ಸೊ ನಮ್ಮಲ್ಲಿ ಈ ಥರ ಬೊಂಬೆ ಕೂರಿಸ್ತೀವಿ. ಇದನ್ನು ಕೂರಿಸೋದು ಯಾಕೆ ಅಂದರೆ ಒಂದೊಂದು ಬೊಂಬೆನೂ ಒಂದೊಂದು ಸ್ಟೋರಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನವರಾತ್ರಿ ಬೇಸಿಕ್ಲಿ ಸೆಲೆಬ್ರೇಟ್ ಮಾಡೋದು ಏನಕ್ಕೆ ಅಂದರೆ ಮಾ ದುರ್ಗಾ ಮಹಿಷಾಸುರನ್ನು ಸಂಹಾರ ಮಾಡಿದಂತಹ ಒಂದು ಇದನ್ನು ನಾವು ನವರಾತ್ರಿಗೆ ಸೆಲೆಬ್ರೇಟ್ ಮಾಡ್ತೀವಿ. ನವದುರ್ಗೆಯರನ್ನು, ಅಷ್ಟಲಕ್ಷ್ಮಿಯರನ್ನು ಎಲ್ಲರನ್ನೂ ನಾವು ಪೂಜಿಸುವಂತಹ ಸಮಯ. ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಮಧ್ಯದಲ್ಲಿ ವಿಶ್ವರೂಪ ದರ್ಶನ, ಆ ಕಡೆ ಈಶ್ವರ. ಇದು ಸುಬ್ರಹ್ಮಣ್ಯೇಶ್ವರ ವಲ್ಲಿದೇವನೇ, ಸರಸ್ವತಿ, ಗೌರಿ, ಶಿವಪರಿವಾರ. ಆ ಕಡೆ ಬಂದು ನೀವು ನೋಡಿದ್ರೆ ಭಕ್ತ ಮಾರ್ಕಂಡೇಯ. ಇದು ಬಂದು ನವದುರ್ಗೆಯರ ಬೊಂಬೆಗಳು. ಒಂದೊಂದಾಗಿ ಹೇಳ್ತಾ ಹೋದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಸೊ 9 ದುರ್ಗೆಯರು. ನೆಕ್ಸ್ಟ್ ಸ್ಟೆಪ್ ಬಂದು ಅಷ್ಟಲಕ್ಷ್ಮಿ, ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ. ಸೊ ಇದು ಅಷ್ಟಲಕ್ಷ್ಮಿಯರು. ನೆಕ್ಸ್ಟ್ ಸ್ಟೆಪ್ ಬಂದು ಮೀನಾಕ್ಷಿ ಸುಂದರೇಶ್ವರ ಅವರು. ಇಲ್ಲಿ ಗಿರಿಜಾ ಕಲ್ಯಾಣ ಇದೆ, ಆ ಕಡೆ ಗಾಯತ್ರಿ ಅವರ ಬೊಂಬೆ ಇದೆ. ಸೊ ಈ ಸ್ಟೆಪ್ಪಲ್ಲಿ ಬಂದು ದಶಾವತಾರ ಇದೆ, ಮತ್ಸ್ಯ, ಕೂರ್ಮ, ವರಾಹ, ವಾಮನ. ಮತ್ತು ಇದು ಬಂದು ಅನಂತಶಯನ. ಇದು ದಶಾವತಾರ, ಇಲ್ಲಿ ಹಿಂದೆ ಅನಂತಶಯನ ಇದೆ, ಇದು ವಿಷ್ಣುದೇ ಅವತಾರ. ಸೊ ಇಲ್ಲಿ ಸೆಂಟ್ರಲ್ಲಿ ಗುರುವಾಯೂರಪ್ಪ, ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ. ಸೊ ಇದು ರಾಮ್ಲಲ್ಲ ಮುಂದಗಡೆ ರಾಮ ಮಂದಿರ. ಇದು ಕೋನಾರ್ಕ್ ಸನ್ ಟೆಂಪಲ್ದು ಇದು, ಅದೇ ನ್ಯಾಚುರಲ್ ಸ್ಟೋನಲ್ಲಿ ಕಾರ್ ಮಾಡಿರೋಂಥ ಕ್ಲಾಕ್ ಇದು. ಸೊ ಈ ಕ್ಲಾಕು ಇವಾಗಲೂ ಟೈಮ್ ನೋಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಪಕ್ಕದಲ್ಲಿ ಇದು ಪುರಿ ಜಗನ್ನಾಥ್. ಇದು ಕೃಷ್ಣ ರುಕ್ಮಿಣಿಗೆ ಅಲಂಕಾರ ಮಾಡ್ತಿರೋದು. ಇಲ್ಲಿ ಕನ್ನಡಿ ಹಿಡ್ಕೊಂಡು ಅಲಂಕಾರ ಮಾಡಿಸ್ತಾ ಇದ್ದಾರೆ, ಸುತ್ತ ಹೆಲ್ಪ್ ಮಾಡೋರು ನಿಂತಿದ್ದಾರೆ. ಇದು ಬಂದು ಕೃಷ್ಣ ಮತ್ತು ಗೋಪಿಕಾ ಸ್ತ್ರೀಯರ ಇದು ಬೊಂಬೆ. ಇದು ಬಂದು ನಾಗರಕಟ್ಟೆ, ನಾವು ದೇವಸ್ಥಾನಗಳಲ್ಲಿ ನೋಡಿರ್ತೀವಲ್ಲ ನಾಗರಕಟ್ಟೆ, ಅದೇ ಇದು. ಸೊ ಅವರು ದರ್ಶನಕ್ಕೆ ಹೋಗಿದ್ದಾರೆ ಇಲ್ಲಿ ಜನ. ಮೇನ್ ಪಟ್ಟದ ಬೊಂಬೆ ಇದೇನೆ. ನಿನ್ನೆ ಹಬ್ಬ ಅಂದರೆ ದಶಮಿ ದಿನ ಮಲಗಿಸ್ಬೇಕದನ್ನ. ಸೊ ಬನ್ನಿ ಗಿಡ ಹಾಕ್ಬಿಟ್ಟು ಮಲಗಿಸಿದ್ದೀವಿ. ಸೊ ಇಲ್ಲಿ ಊಟದ ಸೆಟ್ ಇದೆ, ಜನ ಊಟ ಮಾಡ್ತಾ ಇದ್ದಾರೆ, ಇಬ್ಬರು ಬಡಿಸ್ತಾ ಇದ್ದಾರೆ. ಸೊ ಇದು ಶೆಟ್ಟಿ ಉದ್ದೆ ಶೆಟ್ಟಪ್ಪ, ಇವರು ಅಂಗಡಿ ಇಟ್ಕೊಂಡಿರ್ತಾರೆ. ಸೊ ಅದನ್ನು ರೆಪ್ರೆಸೆಂಟ್ ಮಾಡುತ್ತಿದ್ದು ಎಲ್ಲ ನವಧಾನ್ಯಗಳಿದೆ. ಮತ್ತು ಮಿನಿಯೇಚರ್ ಸೆಟ್ ಇದೆ, ಮಿನಿಯೇಚರ್ ಐಟಮ್ಸ್. ಒಂದು ಟ್ರಾಲಿ ಒಳಗೂ ಮಿನಿಯೇಚರ್ ಐಟಮ್ಸ್ ಇದೆ. ಇದೆಲ್ಲ ಮಿನಿಯೇಚರ್ ಐಟಮ್ಸ್ ಇದೆ. ಇದು ಕಾಳಿ ಮಾತೆಯ ವಿಗ್ರಹ ಒಂದು. ಇದು ಕೋಲ್ಕತ್ತಾಯಿಂದ ತರಿಸಿರೋದು. ಇದು ಬಳಪದ ಕಲ್ಲು ಮತ್ತು ಸೇಮ್ ಅದೇ ಥರ ಶೆಟ್ಟಿ ಶೆಟ್ಟಪ್ಪ ಥರನೇ ಇದು ಒಂದು ತರಕಾರಿ ಸೆಟ್ಟು. ಸೊ ಈ ಕಡೆನೂ ಇನ್ನೊಂದು ಸೆಟಪ್ ಮಾಡಿದ್ದೀವಿ. ಸೊ ಮೇಲ್ಗಡೆ ಬಂದು ಗೋಮಾತಾ. ನಾವು ಗೋಮಾತಾನು ಪೂಜಿಸೋದ್ರಿಂದ ಅದ್ರ ಬೊಂಬೆನೂ ಇಟ್ಟಿದ್ದೀವಿ. ಪಕ್ಕದಲ್ಲಿ ಆದಿಶಂಕರಾಚಾರ್ಯರು. ಅದರ ನೆಕ್ಸ್ಟ್ ಸ್ಟೆಪ್ ಬಂದು ಲೆಫ್ಟಲ್ಲಿ ಪೆರಿಯಾರ್ ಇದ್ದಾರೆ. ಅದರ ನೆಕ್ಸ್ಟ್ ಬಂದು ತಾಯಿ. ಅದರ ನೆಕ್ಸ್ಟ್ ಬಂದು ಸ್ವಾಮಿ ವಿವೇಕಾನಂದ, ಸಾಯಿಬಾಬಾ ಮತ್ತು ಮೀರಾಬಾಯಿ. ಅದರ ಕೆಳಗಡೆ ಸ್ಟೆಪ್ ಬಂದು ಮದುವೆ ಸ್ಟೆಪ್ ಇದೆ, ಮದುವೆ ಸೆಟಪ್ ಇದೆ. ಅಲ್ಲಿ ಮೇಲೆ ನಿಂತಿರೋದು 2 ಪಟ್ಟದ ಬೊಂಬೆಗಳು, ಅದೇ ಮೇನ್ ಬೊಂಬೆ. ಅವ್ರ ಕೆಳಗಡೆ ಸೀಮಂತದ ಸೆಟ್ ಇದೆ. ಇದು ಬಂದು ಮೈಸೂರು ಸೆಟಪ್. ಮಹಿಷಾಸುರ, ಮೈಸೂರು ಪ್ಯಾಲೇಸು, ಚಾಮುಂಡಿ ಬೆಟ್ಟ ದೇವಸ್ಥಾನ ಹತ್ರ ಒಂದು ಸೆಟಪ್ ಮಾಡಿದ್ದೀವಿ. ಮತ್ತು ಇದಿಷ್ಟು ದಸರಾ ಪ್ರೊಸೆಷನ್.
ಇದು ಅಂಬಾರಿ, ಈ ಕಡೆ ಅಂಬಾರಿ ದೇವ್ರು ನೋಡ್ತಾ ಇರೋದು, ಈ ಕಡೆ ಮಹಾರಾಜನ ನೋಡ್ತಾ ಇರೋದು. ಇದು ಪ್ರೊಸೆಷನ್. ಇದು ಸರಸ್ವತಿ ಪೂಜೆಗೆ ಪುಸ್ತಕಗಳಿಟ್ಟಿದ್ವಿ. ಇದೆಲ್ಲ ಟ್ಯಾಬ್ಲೋಗಳು ಬರ್ತಾವಲ್ಲ ಪ್ರೊಸೆಷನಲ್ಲಿ, ಆಗಿದ್ದು ಫುಲ್ಲು ಬ್ಯಾಂಡೆಲ್ಲ ಇದೆ. ಸೊ ಹೀಗೆ ವರ್ಷ ಕೂರಿಸ್ತೀವಿ ನಾವು. ಕೂರಿಸಿ ಎಲ್ಲರನ್ನೂ ಕರಿತೀವಿ. ಬಂದಿದ್ದಾರೆ ಒಂದಷ್ಟು ಜನ, ಯಾರಿಗೆ ಬರೋಕ್ಕಾಗಿಲ್ಲ ಅವ್ರಿಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.